ಹುಬ್ಬಳ್ಳಿಯ ಹಾದಿ ಎಜುಕೇಷನಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಗೌಸಿಯಾ ನಗರದ ರಜಿಯಾ ಟೌನ್ನಲ್ಲಿರುವಂತಹ ಹಾದಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಭಾವೈಕ್ಯತೆಯ ಮಂತ್ರ ಸಾರಿತು. ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಎಂಜಿ ಮನ್ನಣ್ಣಿ ಉತ್ಸಾಹದ ನೇತೃತ್ವದಲ್ಲಿ ನಡೆದ ಆರೋಗ್ಯ ತಪಾಸಣೆ ಶಿಬಿರ ನಾವೆಲ್ಲರೂ ಭಾರತೀಯರು ಎಂಬ ಒಗ್ಗಟ್ಟು ಪ್ರದರ್ಶಿಸುವ ಮೂಲಕ ಸೌಹಾರ್ದತೆ ಮೆರೆದಿದೆ. ಇದನ್ನು ನಾವು ಹಲವು ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದು, ಇಲ್ಲಿ ಹಿಂದೂ ಮುಸ್ಲಿಂ ಭೇದವಿಲ್ಲದೆ ಎಲ್ಲರೂ ಇದರ ಪ್ರಯೋಜನ ಪಡೆಯುತ್ತಾರೆ ಎಂದರು. ಅದರಂತೆ ಶುಕ್ರವಾರ ಕೂಡ ಈ ಪ್ರದೇಶದ ಜನರು ಯಾವುದೇ ಭೇದ ಭಾವವಿಲ್ಲದೆ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ನುರಿತ ವೈದ್ಯರಿಂದ ತಪಾಸಣೆ ಮಾಡಿಸಿಕೊಂಡು ಉಚಿತ ಔಷಧಿಗಳನ್ನು ಪಡೆದಿದ್ದಾರೆ. ಹಾದಿ ಎಜುಕೇಷನಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಈ ಸಮಾಜಮುಖಿ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ 9 ಲೈವ್ ನ್ಯೂಸ್ ಹುಬ್ಬಳ್ಳಿ. ನಮ್ಮ ಸಂಸ್ಥಾ ಹಾದಿ ಎಜುಕೇಷನ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಕಳೆದ 10 ವರ್ಷದಿಂದ ಇದು ನಡೆಸ್ಕೊಂಡು ಇದ್ದೀವಿ. ನಾವು ಇದರಲ್ಲಿ ಐ ಚೆಕಪ್ ಕ್ಯಾಂಪ್ ಮತ್ತು ಟ್ರಸ್ಟಿಂದ ನಾವು ಹಾರ್ಟ್ ಸರ್ಜರಿ ಮತ್ತು ಫ್ರೀಯಾಗಿ ಅದೇ ಸಲುವಾಗಿ ನೋಸ್ ಆಪ್ರೇಷನ್, ಐ ಆಪ್ರೇಷನ್ ಎಲ್ಲ ಫ್ರೀ ಮಾಡಿದ್ದೀವಿ ಮೊದಲು. ಮತ್ತು ಐ ಚೆಕಪ್ ಕ್ಯಾಂಪು 2 ವರ್ಷ ಮುಂದೆ ಅದು ಮಾಡಿದ್ವಿ. ಹೀಗೆ ಹೆಲ್ತ್ ಚೆಕಪ್ ಕ್ಯಾಂಪ್ ವರ್ಷ ಇದು ಒಂದೊಂದು ಕ್ಯಾಂಪ್ ಎಲ್ಲ ಮಾಡ್ತಿದ್ದೀವಿ. ಇವತ್ತು 300ಕ್ಕಿಂತ ಹೆಚ್ಚು ಜನ ಬಂದಿದ್ದೀವಿ. ಹಿಂದೂ ಮುಸ್ಲಿಂ ಎಲ್ಲ ಜಾತಿ ಧರ್ಮದವರು ಭಾಳ ಚಲುವಾಗಿ ಡಾಕ್ಟರು ಮತ್ತು ನರ್ಸ್ ಎಲ್ಲವರು ಭಾಳ ಸಪೋರ್ಟ್ ನಮಸ್ಕಾರ ಸರ್. ಹಾದಿ ಎಜುಕೇಷನಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ಲಿಂದ ವರ್ಷಕ್ಕೆ 2 ಸಲ ಹೆಲ್ತ್ ಚೆಕಪ್ ಕ್ಯಾಂಪ್, ಐ ಚೆಕಪ್ ಕ್ಯಾಂಪ್ ಹಾಗೂ ಸುಮಾರು ಕಲ್ಚರಲ್ ಹಾಗೂ ಸೋಷಿಯಲ್ ಪ್ರೋಗ್ರಾಮ್ ಅವರು ಮಾಡ್ತಾಯಿದ್ದಾರೆ. ಅದರಲ್ಲಿಂದ ನಮ್ಮ ಜನರಿಗೆ ಭಾಳ ಅನುಕೂಲ ಆಗ್ತಾಯಿದೆ. ಯಾಕಂದರೆ ಹೊರಗೆ ಹೋಗಿ ಡಯಾಬಿಟಿಸ್ ಚೆಕ್ ಮಾಡಬೇಕು, ಬ್ಲಡ್ ಚೆಕ್ ಮಾಡಬೇಕು, BP ಚೆಕ್ ಮಾಡಬೇಕಂದ್ರೂ ಡಾಕ್ಟರ್ಗೆ ಕಡೆ ಹೋದರೆ ತುಂಬ ದುಡ್ಡಾಗುತ್ತೆ. ಇಲ್ಲಿ ಕಡು ಬಡು ಜನ ಇರೋದು ಭಾಳ ಈ ಏರಿಯಾನಲ್ಲಿ. ಅದಕ್ಕೆ ಭಾಳ ಜನರಿಗೆ ಇದರಿಂದ ಹೆಲ್ಪ್ ಆಗ್ತಾಯಿದೆ. ಇದು ನಮಸ್ಕಾರ, ನಾನು ಡಾಕ್ಟರ್ ನಿರ್ಮಲಾ ಸಾಲಿ ಅಂತ. ಇದು ಹಾದಿ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟಿಂದ ಈ ಒಂದು ಮುಫ್ತ್ ಅಂದರೆ ಇದು ಮಾಡ್ಕೊಂಡಿದ್ದಾರೆ. ಇಲ್ಲಿ ಫ್ರೀ ಮೆಡಿಕಲ್ ಚೆಕಪ್ ಕ್ಯಾಂಪ್ ಮಾಡಿದ್ದಾರೆ. ಇದರಲ್ಲಿ ನಾನು ಭಾಗವಹಿಸಲಿಕ್ಕೆ ಭಾಳ ಖುಷಿ ಆಗ್ತದೆ. ಯಾಕಂತಂದರೆ ಇಲ್ಲಿ ಎಲ್ಲ ಜನಗಳು ಸೇರಿ ಮಾಡುವಂಥದ್ದು ಇದು. ಇದರಲ್ಲಿ ಯಾವ ಭೇದ ಭಾವ ಇಲ್ಲದಲೆ ಮತ್ತು ಜಾಸ್ತಿ ಬಡಬಗ್ಗರಿಗೆ ಇದು ಹೆಚ್ಚಿನ ಆದ್ಯತೆ ಕೊಟ್ಟಿದೆ ಇಲ್ಲಿ.